ಈ ವಿಶ್ವದಲ್ಲಿ ಸಮಯಕ್ಕಿಂತಲೂ ಮುಖ್ಯವಾದದ್ದು ಯಾವುದೂ ಇಲ್ಲ. ವರ್ಷ 2023 ಕೊನೆಯಾಗಲು ಇನ್ನೇನು ಬೆರಳೆಣಿಕೆಯಷ್ಟು ದಿನಗಳು ಉಳಿದಿವೆ. ಅದಕ್ಕಾಗಿ ನೀವು ಎಲ್ಲಾ ನಿಷ್ಪ್ರಯೋಜಕ ಚಟುವಟಿಕೆಯನ್ನು ಬಿಟ್ಟು ಮೊದಲು ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ, ನಿಮ್ಮ ಸಾಧನೆಯ ಮೇಲೆ ಗಮನ ಹರಿಸಿ. 2024 ಪ್ರಾರಂಭವಾಗಲು ಇನ್ನು ಕೆಲವೇ ದಿನಗಳು ಉಳಿದಿವೆ. ಅದಕ್ಕಾಗಿಯೇ ಇದು ಕೊನೆಯ ಎಚ್ಚರಿಕೆ ಆಗಿರಬಹುದು. ಸಮಯ ಮೀರುವ ಮುಂಚೆ ಜಾಗರೂಕರಾಗಿ, ಸಮಯ ಮೀರುವ ಮುಂಚೆ ಎಚ್ಚರವಾಗಿ. ಯಾಕೆಂದರೆ ಇದು ಅವಶ್ಯಕವಾಗಿದೆ. ನಮ್ಮ ಕೆಲಸ ನಿಮ್ಮನ್ನು ಮೋಟಿವೇಟ್ ಮಾಡೋದು. ನಮ್ಮ ಚಾನೆಲ್ನ ಪ್ರತಿ ವಿಡಿಯೋದ ಉದ್ದೇಶವೂ ಕೂಡ ಇದೇ ಆಗಿದೆ. ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ಅದನ್ನೇ ನಾವು ಪ್ರತಿ ವಿಡಿಯೋದಲ್ಲೂ ನೆನಪು ಮಾಡಿಸೋದು. ಗೆಳೆಯರೇ, ಮತ್ತೊಮ್ಮೆ ಒಂದು ವಿಶೇಷವಾದ ವಿಡಿಯೋಗೆ ಸ್ವಾಗತ. ಇಲ್ಲಿ ನೀವು ನಿಮ್ಮ ಜೀವನದಲ್ಲಿ ಬೇಕಾಗುವಂತಹ ಕೆಲವು ಉತ್ತಮ ಪಾಠಗಳನ್ನು ಕಲಿಯಬಹುದು. ಹಾಗಾದರೆ ಪ್ರತಿ ಬಾರಿಯಂತೆ ಈ ವಿಡಿಯೋನ ಒಂದು ಸುಂದರ ಕಥೆಯ ಮೂಲಕ ಪ್ರಾರಂಭಿಸೋಣ. ಈ ಕಥೆಯಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗಬಹುದೆಂಬ ಭರವಸೆ ನಮಗಿದೆ. ಜೊತೆಗೆ ಈ ವಿಡಿಯೋದಲ್ಲಿ ಹೇಳುವ ಮಾತನ್ನು ನಿಮ್ಮ ಜೀವನದ ಉದ್ದಕ್ಕೂ ನೆನಪಿಟ್ಟುಕೊಳ್ಳಬಹುದು. ಒಂದಾನೊಂದು ಊರಲ್ಲಿ ಒಬ್ಬ ಬಾಲಕ ತರಗತಿಯ ಹಿಂದಿನ ಬೆಂಚಲ್ಲಿ ಕೂರುತ್ತಿದ್ದ. ಅವನು ಅಭ್ಯಾಸದಲ್ಲೂ ಬಹಳ ಹಿಂದೆ ಇದ್ದ. ಆದರೆ ಅವನಿಗೂ ಒಂದು ಗುರಿ ಸಾಧಿಸಬೇಕೆಂಬ ಆಸೆ ಇತ್ತು. ಆದರೆ ಅಕ್ಷರಗಳು ಅವನ ತಲೆಯಲ್ಲಿ ಹೋಗುತ್ತಲೇ ಇರಲಿಲ್ಲ. ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಒಂದೇ ಮಾತನ್ನ ಹೇಳೋರು: ಓದಬೇಕು, ಬರೆಯಬೇಕು, ಜೀವನದಲ್ಲಿ ಏನಾದರೂ ಒಂದು ಉದ್ದೇಶ ಇಟ್ಟುಕೊಳ್ಳಬೇಕು, ಏನಾದರೂ ಸಾಧನೆ ಮಾಡಬೇಕು. ಯಾವ ಉದ್ದೇಶವೂ ಇಲ್ಲ ಅಂದರೆ ನಿನ್ನ ಜೀವನಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ. ಅದಕ್ಕಾಗಿಯೇ ಓದು, ಬರಿ, ಅಭ್ಯಾಸ ಮಾಡಲೇಬೇಕು. ಓದಿನಿಂದಲೇ ನಿನ್ನ ಜೀವನದಲ್ಲಿ ಏನಾದರೂ ಸಾಧಿಸಬಹುದು. ಆದರೆ ಹುಡುಗ ಏನೂ ಅರ್ಥ ಮಾಡಿಕೊಳ್ಳಲಾಗದೆ ದ್ವಂದ್ವದಲ್ಲಿದ್ದ. ಅವನಿಗೆ ಪಾಠಗಳ ಮೇಲೆ ಆಸಕ್ತಿಯೂ ಇರಲಿಲ್ಲ. ಗುರುಗಳು ಹೇಳಿಕೊಡುವ ಪಾಠ ಅರ್ಥವೂ ಆಗುತ್ತಿರಲಿಲ್ಲ. ಅವನಿಗೆ ದೊಡ್ಡ ದೊಡ್ಡ ಕನಸುಗಳೇನೋ ಇತ್ತು. ಅವನು ಇಷ್ಟಪಡುವ ಹಾಗೆಲ್ಲ ಜೀವಿಸಬೇಕೆಂಬ ಆಸೆಯೂ ಇತ್ತು. ಆದರೆ ಏನು ಮಾಡೋದು? ಓದಬೇಕು, ಬರೆಯಬೇಕು ಅಂದರೆ ದೂರ ಓಡುತ್ತಿದ್ದ. ಹೀಗಿರುವಾಗ ಒಬ್ಬ ಹುಡುಗ ಅವನಿಗೆ ಊರಿನ ಹೊರಗೆ ಒಬ್ಬ ಮಹಾತ್ಮರು ಬಂದಿದ್ದಾರೆ, ಅವರ ಹತ್ತಿರ ಹೋಗಿ ನಿನ್ನ ಸಮಸ್ಯೆಗೆ ಉತ್ತರ ಕೇಳು ಅಂತ ಸೂಚಿಸಿದ. ಹುಡುಗ ಆ ಮಹಾತ್ಮರ ಹತ್ತಿರ ಹೋದ. ಮಹಾತ್ಮರು ಧ್ಯಾನದಲ್ಲಿದ್ದರು. ಅವನು ಏನೂ ಮಾತನಾಡದೆ ಅವರು ಕಣ್ಣು ತೆರೆಯುವವರೆಗೂ ಕಾದು ಕುಳಿತ. ಸ್ವಲ್ಪ ಸಮಯ ಆದ ಮೇಲೆ ನಿಧಾನವಾಗಿ ಮಹಾತ್ಮರು ಕಣ್ಣು ತೆರೆದಾಗ ಹುಡುಗನನ್ನು ಕಂಡು ಬಂದ ಕಾರಣ ಕೇಳಿದರು. ಹುಡುಗ ತನ್ನ ಎಲ್ಲಾ ವಿಷಯವನ್ನು ಹೇಳಿದ. ಮಹಾತ್ಮರು ನಗುತ್ತಾ, ಮಗು ಬಾ ನನ್ನ ಜೊತೆ, ಏನೋ ಒಂದು ತೋರಿಸ್ತೀನಿ ಅಂತ ಕರೆದುಕೊಂಡು ಹೋದರು. ಸ್ವಲ್ಪ ದೂರ ಹೋಗಿ ನೋಡಿದರೆ ಅಲ್ಲಿ ನಾಯಿಗಳು ಮತ್ತು ಇನ್ನೂ ಬಹಳಷ್ಟು ಪ್ರಾಣಿಗಳು, ಪಕ್ಷಿಗಳನ್ನ ಸಾಕಿಕೊಂಡಿದ್ದರು. ಮಹಾತ್ಮರು ನಾಯಿ ಹತ್ತಿರ ಹೋಗಿ ಹೇಳುತ್ತಾರೆ, ನೀನು ಜೋರಾಗಿ ಗರ್ಜಿಸು. ಆಗ ನಾಯಿ ಬೊಗಳಲು ಪ್ರಾರಂಭ ಮಾಡಿತು. ಹುಡುಗ ನಗುತ್ತಾ, ಏನ್ ಹೇಳ್ತಾ ಇದ್ದೀರಾ? ಪಾಪ ನಾಯಿ, ಹೇಗೆ ಗರ್ಜನೆ ಮಾಡಬೇಕು? ನಾಯಿಗಳಂತೂ ಬೊಗಳುತ್ತವೆ. ಮಹಾತ್ಮರು ಆನೆಯನ್ನೂ ಸಾಕಿಕೊಂಡಿದ್ದರು. ಆನೆಗೆ ಹೋಗಿ ಹೇಳುತ್ತಾರೆ, ಏ ಆನೆ, ನೀನು ಮರ ಹತ್ತಿ ತೋರಿಸು. ಹುಡುಗ ಹೇಳಿದ, ಮಹಾತ್ಮ, ನೀವೇನ್ ಮಾಡ್ತಾ ಇದ್ದೀರಾ? ಆನೆ ಹೇಗೆ ತಾನೇ ಮರ ಹತ್ತಲು ಸಾಧ್ಯ? ಆನೆ ಒಂದು ದೊಡ್ಡದಾದ ಪ್ರಾಣಿ, ಬಲಿಷ್ಠವಾದ ಪ್ರಾಣಿ. ಮರ ಹೇಗೆ ಹತ್ತಬೇಕು? ಮಹಾತ್ಮರು ಮತ್ತೆ ನಕ್ಕರು. ಅವರು ಒಂದು ನವಿಲನ್ನೂ ಸಾಕಿಕೊಂಡಿದ್ದರು. ಅದರ ಹತ್ತಿರ ಹುಡುಗನನ್ನು ಕರೆದುಕೊಂಡು ಹೋಗಿ, ಏ ನವಿಲೆ, ನೀನು ಆಕಾಶದ ಎತ್ತರಕ್ಕೆ ಹಾರಾಡಿ ತೋರಿಸು. ಹುಡುಗ, ನವಿಲು ಒಂದು ಪಕ್ಷಿಯೇ ಆಗಿರಬಹುದು, ಆದರೆ ಆಕಾಶದಲ್ಲಿ ಹಾರಲು ಹೇಗೆ ಸಾಧ್ಯ? ಹುಡುಗನಿಗೆ ಏನೂ ಅರ್ಥವಾಗಲಿಲ್ಲ. ಅವನು ಕೇಳಿದ, ಮಹಾತ್ಮ, ನೀವು ಏನು ತೋರಿಸಬೇಕೆಂದಿದ್ದೀರಾ? ಇಲ್ಲಿಯವರೆಗೂ ನೀವು ಯಾರ್ಯಾರಿಗೆ ಏನೇನ್ ಕೆಲಸ ಹೇಳಿದ್ದೀರೋ ಆ ಕೆಲಸಗಳು ಮಾಡಲು ಸಾಧ್ಯವೇ ಇಲ್ಲ. ಆ ಕೆಲಸಕ್ಕೆ ಅವುಗಳು ಹುಟ್ಟೇ ಇಲ್ಲ ಅಂದ ಮೇಲೆ ಹೇಗೆ ಮಾಡುತ್ತವೆ? ಆಗ ಮಹಾತ್ಮರು ಅವನನ್ನು ಹತ್ತಿರ ಕೂರಿಸಿ, ಈಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ನೀನು ಹೇಳಿದ ಎಲ್ಲಾ ಮಾತುಗಳನ್ನು ನಾನು ಕೇಳಿದೆ, ಅರ್ಥವೂ ಆಯ್ತು. ಈಗ ನಾನು ಹೇಳೋದನ್ನ ಯಾವ ಶಾಲೆಯಲ್ಲೂ ಹೇಳುವುದಿಲ್ಲ, ಬೇರೆ ಯಾರೂ ಹೇಳಿಕೊಡುವುದಿಲ್ಲ. ಮೊದಲನೆಯದು, ಶಾಲಾ ಕಾಲೇಜಿನಲ್ಲಿ 100% ಹಾಜರಿ ಇರಬೇಕೆಂದು ಹೇಳುತ್ತಾರೆ. ಆದರೆ ಆ ಮಾತು ಸಂಪೂರ್ಣ ಸತ್ಯ ಅಲ್ಲ. ಶಾಲಾ ಕಾಲೇಜುಗಳು ವಿದ್ಯಾಮಂದಿರಗಳು.
ಅಲ್ಲಿ 100% ಹಾಜರಿ ಅಲ್ಲ, 100% ಮಾನಸಿಕವಾಗಿ ಹಾಜರಿ ಇರಬೇಕು. ಯಾಕೆಂದರೆ ನಾವು ನೋಡಿದ್ದೀವಿ, ವಿದ್ಯಾರ್ಥಿಗಳು ತರಗತಿಯಲ್ಲೇನೋ ಕೂತಿರುತ್ತಾರೆ, ಆದರೆ ಬೇರೆಯದ್ದೇ ಆಲೋಚನೆಯಲ್ಲಿ ಇರುತ್ತಾರೆ. ಉದಾಹರಣೆಗೆ, ಊಟದಲ್ಲಿ, ಆಟದಲ್ಲಿ, ತಮ್ಮದೇ ಆದ ಲೋಕದಲ್ಲಿ ಮುಳುಗಿರುತ್ತಾರೆ. ಗಮನವೇ ಬೇರೆಡೆ ಇದ್ದಾಗ ಹಾಜರಾತಿ ಇದ್ದರೆ ಪ್ರಯೋಜನ ಏನು? ಅದಕ್ಕಾಗಿಯೇ ಗಮನ ಕೊಡುವುದರ ಬಗ್ಗೆ ಯೋಚಿಸು. ಯಾವಾಗಲೂ ವಾಸ್ತವದ ಮೇಲೆ ಧ್ಯಾನ ಇರಲಿ. ಯಾವ ಕೆಲಸ ನಿನಗೆ ಮುಖ್ಯವೋ ಅದೇ ಮುಖ್ಯ, ಅದೇ ಕೆಲಸ ಮಾಡು, ಅದುವೇ ಉತ್ತಮ. ಒತ್ತಾಯದಿಂದ ಮಾಡೋ ಅಭ್ಯಾಸ, ಒತ್ತಾಯದಿಂದ ಪಡುವ ಶ್ರಮ, ಒತ್ತಾಯದಿಂದ ಮಾಡುವ ಯಾವುದೇ ಕೆಲಸ, ಏನೇ ಮಾಡಲು ಹೋದರೂ ಯಾವುದು ಯಾವತ್ತಿಗೂ ಒಳ್ಳೆಯ ಫಲಿತಾಂಶ ಕೊಡುವುದೇ ಇಲ್ಲ. ನೀನು ನಿನ್ನ ಜೀವನದಲ್ಲಿ ಮುಖ್ಯವಾಗಿರುವಂತಹ ಯಾವುದೇ ಕೆಲಸ ಬಿಡಬೇಡ. ಮುಖ್ಯವಾಗಿದೆ ಅಂದರೆ ಮಾಡಲೇಬೇಕು, ಯಾಕೆಂದರೆ ಬೇರೆ ಆಯ್ಕೆನೇ ಇಲ್ಲ. ಒಂದು ನೆನಪಿಟ್ಟುಕೋ, ಮನಸ್ಸಿಗೆ ಹಿಡಿಸದ ಕೆಲಸ ಯಾವುದೇ ಇರಲಿ ಚೆನ್ನಾಗಿ ಮಾಡಲು ಸಾಧ್ಯವಿಲ್ಲ. ಒಂದಿಲ್ಲ ಒಂದು ದಿನ ಬೇಸರ ಅನಿಸಿಬಿಡುತ್ತದೆ, ನಿನಗೆ ನೀನೇ ಅಯೋಗ್ಯ ಅಂತ ಅನಿಸುತ್ತೆ. ಎರಡನೆಯದು, ಶಾಲಾ ಕಾಲೇಜುಗಳಲ್ಲಿ ಪದವಿಯೇ ನಿನ್ನ ಗುರುತು ಅಂತ ಹೇಳಿಕೊಡುತ್ತಾರೆ. ಆದರೆ ಇದೂ ಕೂಡ ತಪ್ಪು. ಕೇವಲ ನಿನ್ನ ಒಂದು ಪದವಿ ಎಂದಿಗೂ ನಿನ್ನ ಗುರುತು ಆಗಿರುವುದಿಲ್ಲ. ನೀನು ಕಲಿತಿರೋದು, ಅರ್ಥ ಮಾಡಿಕೊಂಡಿರೋದು, ನೀನು ಓದಿರೋದು, ನಿನಗೆ ಗೊತ್ತಿರೋದು, ಅದುವೇ ನಿನ್ನ ಗುರುತು. ಕೇವಲ ಒಂದು ಕಾಗದದ ತುಂಡು ನಿನ್ನ ಗುರುತು ಅಲ್ವೇ ಅಲ್ಲ. ಅದಕ್ಕೆ ಇತಿಹಾಸವೇ ಸಾಕ್ಷಿ. ಎಲ್ಲಾ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಏನೇನು ದಕ್ಕಿಸಿಕೊಂಡಿದ್ದಾರೋ, ಎಂತಹದ್ದೆಲ್ಲ ಸಾಧನೆ ಮಾಡಿ ಜೀವನದಲ್ಲಿ ಉತ್ತುಂಗ ಶಿಖರ ಏರಿದ್ದಾರೋ, ಅವರ ಹತ್ತಿರ ಅಂತಹ ವಿಶೇಷವಾದ ಪದವಿ ಇರುವುದಿಲ್ಲ. ಅವರ ಪದವಿ ಏನೆಂದರೆ ಅದುವೇ ಅವರ ಮೆದುಳಲ್ಲಿ ಇರೋ ವಿಚಾರ ಶಕ್ತಿ. ಅದಕ್ಕಾಗಿ ಶಾಲಾ ಕಾಲೇಜುಗಳಲ್ಲಿ ಕೊಡುವ ಪದವಿ ಒಂದು ಮಟ್ಟಕ್ಕೆ ಸರಿ. ಒಂದು ವೇಳೆ ಅಭ್ಯಾಸದಲ್ಲಿ ಅರ್ಧ ಮನಸ್ಸಿದೆ ಅಂದರೆ ಇದರ ಅರ್ಥ ನಿನ್ನ ಜೀವನ ವ್ಯರ್ಥ ಅಂತಲ್ಲ. ನೀನು ಮಾಡಲು ಬಯಸುವಂತಹದ್ದು ಬಹಳಷ್ಟು ಆಯ್ಕೆಗಳಿವೆ. ಯಾವುದು ನೀನು ಮಾಡಬೇಕೆಂದಿದ್ದೀಯೋ, ನೀನು ಏನು ಆಗಬೇಕೆಂದಿದ್ದೀಯೋ ಅದರಲ್ಲೇ ನಿನ್ನ ಛಾಪು ಮೂಡಿಸು. ಅದರಿಂದಲೇ ನಿನ್ನ ಗುರುತು ಮಾಡಿಕೊ, ನಿನ್ನ ಪದವಿ ನೀನೇ ಮಾಡಿಕೊ. ಆದರೆ ನಿಸ್ಸಹಾಯಕನ ರೀತಿ ಎಂದಿಗೂ ಕೂರಬೇಡ. ನಿನಗೆ ಜನರು ಕಲಿಸಿಕೊಡುವ ಪಾಠ ಕಲಿಯಲು ಇಷ್ಟ ಆಗದಿದ್ದರೆ ನಿನಗೆ ಏನು ಇಷ್ಟ ಇದೆಯೋ ಅದನ್ನೇ ಕಲಿ. ನೋಡು, ಸಮಯವನ್ನು ಹಾಳು ಮಾಡಬೇಡ. ಸಮಯ ಅತ್ಯಂತ ಅಮೂಲ್ಯವಾದದ್ದು. ಒಂದು ಸಾರಿ ಸಮಯ ಕಳೆದು ಹೋಯಿತು ಅಂದರೆ ಮಾಡಬೇಕಾದ ಕೆಲಸ ಮಾಡಬೇಕೆಂದಾಗ ನಿನಗೆ ಸಮಯವೇ ಇರುವುದಿಲ್ಲ. ಹೌದು, ಒಂದಂತೂ ನಿಜ, ಯಾವುದೇ ಕೆಲಸ ಮಾಡಬೇಕೆಂದರೆ ಅದರದ್ದೇ ಆದ ಸಮಯ ಇದ್ದೇ ಇರುತ್ತೆ. ಯಾವ ಕೆಲಸ ಯಾವ ಸಮಯದಲ್ಲಿ ಮಾಡಬೇಕೋ ಆವಾಗಲೇ ಮಾಡಿಬಿಡಬೇಕು. ನಂತರ ಮಾಡಿದರೆ ಏನು ಪ್ರಯೋಜನ? ನೀವು ಎಲ್ಲಿಗಾದರೂ ಹೊರಡಬೇಕೆಂದರೆ ಕಾಲುನಡಿಗೆಯಲ್ಲಿ ಆಗದಿದ್ದರೆ ಬೇರೆ ವಿಧಾನದಿಂದಲಾದರೂ ಅಲ್ಲಿಗೆ ತಲುಪಲೇಬೇಕು. ಆದರೆ ಹೊರಡಲೇ ಇಲ್ಲ ಅಂದರೆ ನಿಮ್ಮ ಸಮಯ ಹಾಳಾಗದೆ ಇರಲಾರದು. ನಂತರ ಪಶ್ಚಾತ್ತಾಪ ಪಡಲೇಬೇಕು. ಮೂರನೆಯದು ಮತ್ತು ಅತಿ ಮುಖ್ಯವಾಗಿರೋದು, ಕಾಲೇಜುಗಳಲ್ಲಿ ಒಂದು ವಿಷಯವನ್ನ ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬಿಸಿರುತ್ತಾರೆ. ಕಾಲೇಜಿನಲ್ಲಿ ಓದು ಮುಗಿಸಿ ಕೆಲಸ ಮಾಡು. ಈ ಮಾತು ಖಂಡಿತ ತಪ್ಪು. ಎಂದಿಗೂ ಕೇವಲ ಓದು ಮಾತ್ರ ಕೆಲಸ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಶಾಲಾ ಕಾಲೇಜುಗಳು ನಿನ್ನನ್ನು ನೀನು ಗುರುತಿಸಿಕೊಳ್ಳುವುದಕ್ಕೆ, ನಿಮ್ಮ ತಪ್ಪುಗಳನ್ನು ನೋಡಿಕೊಳ್ಳಲು, ಅದರಿಂದ ಕಲಿತುಕೊಳ್ಳಲು, ಜನರೊಂದಿಗೆ ಬೆರೆತು ಅವರನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜ್ಞಾನ ಬೆಳೆಸಿಕೊಳ್ಳಲು. ಇನ್ನೊಂದು ಮುಖ್ಯವಾಗಿ, ನಿನ್ನ ಸಮಾಜ ನಿನ್ನ ಆಲೋಚನೆಯಿಂದಲೇ ಮಾಡು. ನಿನ್ನ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಕಂಡುಕೋ. ಅದರ ನಂತರ ನಿನ್ನ ಜೀವನದಲ್ಲಿ ಒಳ್ಳೆಯ ಭವಿಷ್ಯ, ಒಳ್ಳೆಯ ಜೀವನದ ನಿರ್ಮಾಣ ನೀನೇ ಮಾಡು. ನೋಡು, ಈ ಬದುಕಿನಲ್ಲಿ ಪ್ರತಿಯೊಂದು ವಿಷಯ ಅರ್ಥ ಮಾಡಿಕೊಳ್ಳಲು ಇರುತ್ತೆ. ಅರ್ಥ ಮಾಡಿಕೊಂಡ ಮೇಲೆ ಸ್ವತಃ ನೀನೇ ಕಾರ್ಯಗತಗೊಳಿಸಬೇಕಾಗುತ್ತದೆ. ನಾನು ಎಷ್ಟೇ ದೊಡ್ಡ ದೊಡ್ಡ ಮಾತು ಹೇಳಲಿ, ಪ್ರಪಂಚ ಸುತ್ತಿಸಲಿ, ಆದರೆ ನೀನು ಎಲ್ಲಿಯವರೆಗೂ ಬದಲಾಗುವುದಿಲ್ಲವೋ, ಎಲ್ಲಿಯವರೆಗೂ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಇದೇ ತರ ಆಗೋದು. ಶಿಕ್ಷಕರು ಮಕ್ಕಳಿಗೆ ಚೆನ್ನಾಗಿಯೇ ಪಾಠ ಹೇಳಿಕೊಡುತ್ತಾರೆ. ಪುಸ್ತಕದ ಪ್ರತಿ ಪ್ರಶ್ನೆಗಳ ಉತ್ತರ ಸರಳವಾಗಿಯೇ ಇರುತ್ತೆ. ಆದರೆ ಯಾವ ಪ್ರಶ್ನೆಗಳು ಅರ್ಥ ಆಗುವುದಿಲ್ಲವೋ ಅಂತಹ ಪ್ರಶ್ನೆಗಳನ್ನು ಅಸಡ್ಡೆ ಮಾಡ್ತೀರಾ, ಇಲ್ಲ ಕೇಳಿಯೂ ಕೇಳದೆ ತರ ಇರ್ತೀರಾ. ಯಾಕೆಂದರೆ ಆ ಪ್ರಶ್ನೆಗಳೇ ನಿಮಗೆ ಅರ್ಥ ಆಗಿರೋದಿಲ್ಲ. ಜೀವನವೂ ಇದೇ ಥರ. ಪ್ರಾರಂಭದಲ್ಲೇ ಹೇಳಿದ ಹಾಗೆ ಜೀವನದ ಹಾಜರಿಯಲ್ಲಿ ನಿಮ್ಮ ಗುರಿಯಲ್ಲಿ ಗಮನ ಇರಬೇಕು.
ಎಲ್ಲಿಯವರೆಗೂ ಗಮನಿಸುವುದಿಲ್ಲವೋ ಅದು ಪೂರ್ಣ ಆಗುವುದೇ ಇಲ್ಲ, ಅಲ್ಲಿಯವರೆಗೂ ತಲುಪುವುದೇ ಇಲ್ಲ. ಜನರ ಕಡೆಗೆ ಗಮನ ಕೊಡುವುದನ್ನು ಬಿಟ್ಟು ನಿನ್ನನ್ನು ನೀನು ನಂಬು, ನಿನ್ನನ್ನು ನೀನು ಅರ್ಥ ಮಾಡಿಕೋ. ಇದೇ ಮುಖ್ಯವಾಗಿರೋದು. ಇದುವೇ ನಮ್ಮ ಜೀವನ. ಗೆಳೆಯರೇ, ಹೇಗೆ ಅನಿಸಿತು ಈ ಕತೆ? ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಇನ್ಸ್ಪೈರ್ಡ್ ಸಂಧ್ಯಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.